ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ಬನಶಂಕರಿ ಸೆಕೆಂಡ್ ಸ್ಟೇಜಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಬಂದ್ಬಿಟ್ಟು ಎಲ್ಲ ಬ್ಯಾಕ್ ಸೈಡ್ ನೋಡ್ತಾ ಇದ್ರೆ ಎಲ್ಲ ಮಲ್ಟಿ ಬ್ರಾಂಡೆಡ್ ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ಸ್ ಆಗಿರುತ್ತೆ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಬರೀ ಕಾರ್ಸೇ ತೋರಿಸಿದ್ರ, ಸೈಡ್ಸೇ ತೋರಿಸಿದ್ರೆ, ನಮಗೆ ಟೂ ವೀಲರ್ಸ್ ತಗೋಬೇಕಂತಾನು ಅನ್ಕೊಳ್ತಾ ಇದ್ವಿ. ಆದ್ರೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ನಮ್ಗೆ ಲೋನ್ ಫೆಸಿಲಿಟಿ ಇರೋದು, EMI ಆಪ್ಷನ್ ಇರೋದು, ಮತ್ತೆ ಒಳ್ಳೆ ಜುನಿಯರ್ ಆಗಿಂತ ಗಾಡಿಗಳು ಎಲ್ಲಿ ಸಿಗುತ್ತೆ ಟೂ ವೀಲರ್ ಸರಿ ಎಸ್ಪೆಷಲಿ ಅಂತ ಕೇಳ್ತಾರೆ. ಅದಕ್ಕೆ ಇವತ್ತು ನಾನು ಬೈಕ್ಸ್ ಡೆನ್ ಅವರ ಶೋರೂಮ್ ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ಎಲ್ಲ ಬ್ರ್ಯಾಂಡ್ ಟೂ ವೀಲರ್ಸ್ ಅವೈಲೇಬಲ್ ಇದೆ. ಎನ್ಫೀಲ್ಡ್ ಆಗಿರ್ಲಿ, ಹೋಂಡಾ ಆಗಿರ್ಲಿ, ಆಕ್ಸಸ್ ಆಗಿರ್ಲಿ, TVS ಕಂಪ್ನಿ ಆಗಿರ್ಲಿ, ಪ್ಯಾಷನ್ ಗಾಡಿ ಆಗಿರ್ಲಿ, ಯಾವುದೇ ಟೂ ವೀಲರ್ಸ್, ಯಾವುದೇ ಬೈಕ್ಸ್ ಆಗಿರ್ಲಿ, ರಾಯಲ್ ಎನ್ಫೀಲ್ಡ್ ಆಗಲಿ, ಅದು ಕೂಡ ಸಿಗುತ್ತೆ. ಇಲ್ಲಿ ನಿಮ್ಗೆ ಜಸ್ಟ್ 20,000 rupees ಇಂದ ಸ್ಟಾರ್ಟಿಂಗ್ ಇದೆ. ಅದು ಕೂಡ ನಿಮ್ಗೆ EMI ಲೋನ್ ಫೆಸಿಲಿಟಿ ಕೂಡ ಮಾಡ್ಕೊಡ್ತಾರೆ. ಅದು ಕೂಡ ಬರೀ ನಿಮ್ಗೆ ಬೈಕ್ಸ್ ಡೆನ್ ಅವರ ಶೋರೂಮ್ ಅಲ್ಲಿ ಮಾತ್ರ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತು ಯಾವ ಗಾಡಿಗಳು ಏನೇನ್ ರೇಟ್ ಇಂದ ಅವೈಲೇಬಲ್ ಇದೆ, ಯಾವ ಇಯರ್ ಮ್ಯಾನುಫ್ಯಾಕ್ಚರಿಂಗ್, ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಬೈಕ್ಸ್ ಡೆನ್ ಕಡೆಯಿಂದ ನವಾಜ್ ಅವರು ಇವತ್ತು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರಿಗೂ ಕೂಡ ವೆಲ್ಕಮ್ ಮಾಡ, ಇನ್ನು ಏನು ಡೀಟೇಲ್ಸ್ ಎಲ್ಲಾನು ಕೂಡ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಬೈಕ್ ಸ್ಟ್ಯಾಂಡ್ ಕಡೆಯಿಂದ ನವಾಜ್ ಅವರು ಇದ್ದಾರೆ. ಹಾಯ್ ಸರ್. ಹಲೋ ಸರ್, ಹೆಂಗಿದ್ದೀರಾ? ಚೆನ್ನಾಗಿದೆ ಹೇಳಿ ಸರ್. ಬೈಕ್ ಸ್ಟ್ಯಾಂಡ್ ಅಲ್ಲಿ ನಿಮ್ಮ ಹತ್ರ ಯಾವ್ಯಾವ ಗಾಡಿಗಳಿದೆ, ಮತ್ತೆ ಸ್ಟಾರ್ಟಿಂಗ್ ಪ್ರೈಸ್, ಮತ್ತೆ EMI ಫೆಸಿಲಿಟಿ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ ಒಂದ್ ಸ್ವಲ್ಪ ಇಂಟ್ರಡಕ್ಷನ್ ನಮ್ಮ ವ್ಯೂವರ್ಸ್ಗೆ ಕೊಡಿ ಸರ್. ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 20,000 ಇಂದ ಇದೆ ಮ್ಯಾಮ್. ಬೈಕ್ಸ್ ಆಗ್ಲಿ, ಮೊಪೆಡ್ಸ್ ಆಗ್ಲಿ, ಯಾವ ವೆಹಿಕಲ್ಸ್ ಬೇಕು 20,000 ಇಂದ ಅಪ್ ಟು 10 lakhs ನಮ್ಮ ಹತ್ರ ವೆಹಿಕಲ್ಸ್ ಅಪ್ ಟು 10 lakhs ಇದೆ. ಓಕೆ. ಸೂಪರ್ ಬೈಕ್ಸ್ ಇದೆಯಾ ಸರ್? ಸೂಪರ್ ಬೈಕ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ. ಸೂಪರ್ ಪ್ರೆಸೆಂಟ್ ಇಲ್ಲಿ ಡಿಸ್ಪ್ಲೇ ನಲ್ಲಿ ಇಲ್ಲ, ಬಟ್ ನಿಮಗೆ ಬೇಕಂದ್ರೆ ನಮ್ ಗೋಡನ್ ಇದೆ. ಗೋಡನ್ ಇಂದ ನಮ್ಮ 10 minutes ಅಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು, ಹೌದು ಸ್ಪೇಸ್ ಇಲ್ಲ ಅಂದ್ಬಿಟ್ಟು. ಓಕೆ, ಹಂಗಾದ್ರೆ ಸೂಪರ್ ಬೈಕ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ. ಅಂಡ್ EMI ಫೆಸಿಲಿಟೀಸ್ ಅವೈಲೇಬಲ್ ಇದೆ. 2015, 2016 ಇಂದ 2023-24 ಇಂದನೂ ನಮ್ಮ ಹತ್ರ ವೆಹಿಕಲ್ಸ್ ಸಿಗುತ್ತೆ. ಆ ವೆಹಿಕಲ್ಸ್ ನಮ್ಮ ಹತ್ರ ಲೋನ್ ಫೆಸಿಲಿಟಿ ಇದೆ. ಬಟ್ 40% ನೀವು ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಅಂಡ್ ಆಲ್ ಓವರ್ ಬ್ಯಾಂಗ್ಳೂರ್, ಆಲ್ ಓವರ್ ಕರ್ನಾಟಕ ಇಲ್ಲ, ಓನ್ಲಿ ಬ್ಯಾಂಗ್ಳೂರ್ ಅಡ್ರೆಸ್ ಪ್ರೂಫ್ ಇದ್ರೆ ಲೋನ್ ಫೆಸಿಲಿಟಿ ಮಾಡ್ಕೊಡ್ತೀನಿ. ಜಸ್ಟ್ ಓನ್ಲಿ ಬ್ಯಾಂಗ್ಳೂರ್ ಕಸ್ಟಮರ್ಸ್ ಮಾತ್ರ. ಓನ್ಲಿ ಬ್ಯಾಂಗ್ಳೂರ್ ಕಸ್ಟಮರ್ಸ್ ವಿತಿನ್ 1 hour ಡೆಲಿವರಿನೂ ಕೊಟ್ಬಿಡ್ತೀವಿ. ವಿತಿನ್ 1 hour ಡೆಲಿವರಿನೂ ಕೊಟ್ಬಿಡ್ತೀವಿ ಸರ್. ಎಲ್ಲ ರನ್ನಿಂಗ್ ಕಂಡೀಷನ್ ಅಲ್ಲೇ ಇದೆ. ರನ್ನಿಂಗ್ ಕಂಡೀಷನ್ ವೆಹಿಕಲ್ ವಿತ್ ಕಂಪ್ಲೀಟ್ ಡಾಕ್ಯುಮೆಂಟೇಶನ್. ಸರ್, ಇವಾಗ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ RC ಟ್ರಾನ್ಸ್ಫರ್ ನಾವು ನಮ್ ಕಡೆಯಿಂದಾನೇ ನಾವು ಮಾಡ್ಕೊಡ್ತೀವಿ. ವಿತೌಟ್ ಟ್ರಾನ್ಸ್ಫರ್ ನಾವು ಯಾರಿಗೂ ವೆಹಿಕಲ್ ಕೊಡಲ್ಲ. ಸೊ ನಮ್ ಕಡೆಯಿಂದಾನೇ ಎಲ್ಲ ನಿಮ್ಗೆ ಫೆಸಿಲಿಟಿ ಮಾಡ್ಕೊಡ್ತೀರಾ? ಮೀನ್ಸ್ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಏನಾದ್ರು? RTO ಚಾರ್ಜಸ್ ಎಕ್ಸ್ಟ್ರಾ ಬರುತ್ತೆ. ಟ್ರಾನ್ಸ್ಫರ್ ಗೋಸ್ಕರ ಅದು ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಬಟ್ ಅದು ಏನಿದೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಸ್ಟಮರ್ಸ್ ಮುಂದೆ ಬಂದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಯಾವ ತರ. ಒನ್ ಡೇ ನೀವು ಡೆಲಿವರಿ ಕೂಡ ಕೊಡ್ತೀರಾ? ಹೌದು, ಒನ್ ಡೇ ಡೆಲಿವರಿ ಕೊಡ್ತೀರಾ. ನೋ ವೇಟಿಂಗ್. ಓಕೆ, ನೋ ವೇಟಿಂಗ್ ಅಂತ ಹೇಳ್ಬೋದು. ಬಂದ್ರು ಕಸ್ಟಮರ್ ಗಾಡಿ ಇಷ್ಟ ಆಯ್ತು, ನೆಕ್ಸ್ಟ್ ವಿತಿನ್ ಆನ್ ಸ್ಪಾಟ್ ನಾವು ಡೆಲಿವರಿನೂ ಆನ್ ಸ್ಪಾಟ್ ಡೆಲಿವರಿ ಕೂಡ ಕೊಡ್ತೀರಾ ಸರ್? ಎಲ್ಲಾ ಬ್ರಾಂಡ್ಸ್ ಇದೆ ಅಲ್ವಾ ಸರ್? ಎಲ್ಲಾ ಬ್ರಾಂಡ್ಸ್ ಇದೆ. ಸರ್, ಇವಾಗ ನಿಮ್ದು ಎಕ್ಸಾಕ್ಟ್ ಲೊಕೇಶನ್ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕಾಗುತ್ತೆ? ನಮ್ದು ಎಕ್ಸಾಕ್ಟ್ ಲೊಕೇಶನ್ ಬನಶಂಕರಿ ಸೆಕೆಂಡ್ ಸ್ಟೇಜ್, ಕಾವೇರಿ ನಗರ್ ಟುವರ್ಡ್ಸ್ ಯಾರಬ್ ನಗರ್ ಗೆ ಹೋಗುತ್ತೆ ರೋಡ್. ಅಲ್ಲಿ ಮೋನೋಟೈಪ್ ಸಿಗ್ನಲ್ ಇದೆ. ಮೋನೋಟೈಪ್ ಸಿಗ್ನಲ್ ಅಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಜಸ್ಟ್ ಆಪೋಸಿಟ್ ಟು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನಮ್ಮ ಬೈಕ್ಸ್ ಡೇ ನಲ್ಲಿ. ಇನ್ ಕೇಸ್ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಕಾಲ್ ಮಾಡ್ಕೊಳ್ಳಿ, ನಾನು ಲೊಕೇಶನ್ ಹಾಗಾದ್ರೆ ಬನ್ನಿ, ಇವತ್ತು ಯಾವ ಗಾಡಿಗಳು ತೋರಿಸ್ತದೆ, ಹಾಗೆ ಪ್ರೈಸಿಂಗ್ ಹೆಂಗಿದೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಎಲ್ಲ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ. ಸರ್, ಇವಾಗ ಫಸ್ಟ್ ಯಾವ ಗಾಡಿ ತೋರಿಸ್ತಾ ಇದೀರಾ ಸರ್? ಫಸ್ಟ್ ಇಲ್ಲಿ ಸುಜುಕಿ ಆಕ್ಸಸ್ ಇದೆ ನೋಡಿ, 2014 ಮಾಡೆಲ್, ಸಿಂಗಲ್ ಓನರ್, ಜಸ್ಟ್ 38,000 ಹೇಳ್ತಾ ಇದೀನಿ. ಹೌದಾ ಸರ್? ನೆಗೋಷಿಯಬಲ್ ಆಗುತ್ತೆ ಪ್ರೈಸ್. ಹೌದು ಸರ್. ನಮ್ಮ ಚಾನೆಲ್ ಇಂದ ಏನಾದ್ರು ಬಂದ್ರೆ, ನಿಮ್ ಕಡೆಯಿಂದ ನಿಮ್ ಚಾನೆಲ್ ಸಬ್ಸ್ಕ್ರೈಬರ್ ಇದ್ರೆ ಅದು ನಮ್ಗೆ ಬಂದು ತೋರಿಸ್ಬೇಕು. ನಿಮ್ ರೂಪ ರಮೇಶ್ ಸಬ್ಸ್ಕ್ರೈಬರ್ ಇದ್ರೆ ನಾವ್ ಇನ್ನು 2,000 ಡಿಸ್ಕೌಂಟ್ ನಮ್ ಕಡೆಯಿಂದ ಕೊಡ್ತೀನಿ. ಇನ್ನು 2,000 ಡಿಸ್ಕೌಂಟ್ ನಾನು ಕೊಡ್ತೀನಿ ನಿಮ್ಗೆ. ಎಷ್ಟು ಪ್ರೈಸ್ ನಾನು ಹೇಳ್ತಾ ಇದ್ದೀನಿ ಅದ್ರಲ್ಲಿ ಇನ್ನು 2,000 ಡಿಸ್ಕೌಂಟ್ ನಾನು 2,000 ಡಿಸ್ಕೌಂಟ್ ಕೊಡ್ತೀರಾ. ನೆಕ್ಸ್ಟ್ ಗಾಡಿ ಸರ್ ಪಲ್ಸರ್ ಇದೆ. ಪಲ್ಸರ್ ಇದೆ ನೋಡಿ 180. ಓಕೆ. 2015 ಮಾಡಲ್, ಜಸ್ಟ್ 45,000. ಓಕೆ. ಆಕ್ಚುಯಲ್ ಪ್ರೈಸ್ 48,000 ಇರೋದು. ಇನ್ನು 3,000 ಡಿಸ್ಕೌಂಟ್ 45,000. ಇನ್ನು ನಿಮ್ಗೆ ನಿಮ್ ಕಡೆಯಿಂದ ಬಂದ್ರೆ ನಾವು ಚಾನಲ್ ಸಬ್ಸ್ಕ್ರೈಬರ್ಸ್ ಸರ್ ಅಂದ್ಬಿಟ್ಟು ನಮ್ಗೆ ಹೇಳಿದ್ರೆ ನಾನು ಇನ್ನೊಂದು ನಮ್ ಕಡೆಯಿಂದ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸ್ಪೆಷಲ್ ಡಿಸ್ಕೌಂಟ್. ಹೌದು ಸರ್. ನೆಕ್ಸ್ಟ್ ಇಲ್ಲಿ ಮೈಲೇಜ್ ವೆಹಿಕಲ್ ಇದೆ ನೋಡಿ. ಲೈಕ್ ಇದು ಆನ್ಲೈನ್ ಕಸ್ಟಮರ್ಸ್, ಇದು ಡೆಲಿವರಿ ಪರ್ಸನ್ಸ್ ಅವ್ರಿಗೋಸ್ಕರ ಎಲ್ಲ ಇದೆ. ಗ್ಲಾಮರ್ 50 to 60 ಮೈಲೇಜ್ ಬರುತ್ತೆ. 2011 ಮಾಡೆಲ್, ಜಸ್ಟ್ 35,000.
35,000 ಇನ್ನೂ ಕಡಿಮೆ ಆಗುತ್ತೆ, ಇನ್ನು ಕಮ್ಮಿ ಮಾಡ್ಕೊಡ್ತೀರಾ ಇನ್ನೂ ಹಂಗಂದ್ರೆ? ಕಡಿಮೆ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸೊ ನಾನು ಹೇಳ್ದೆ ನಿಮ್ಗೆ 20,000 ಇಂದ ಸ್ಟಾರ್ಟಿಂಗ್ ಇದೆ ಅನ್ಬಿಟ್ಟು. ಹೌದು ಸೊ ಇಲ್ಲಿದೆ ನೋಡಿ ಪಲ್ಸರ್ ಡಿಜಿಟಲ್ ಮೀಟರ್ ವಿತ್ ಸೆಲ್ಫ್ ಕಂಡೀಷನ್, ಮ್ಯಾಕ್ ವೀಲ್ಸ್, ಡಿಸ್ಕ್ ಬ್ರೇಕ್ ಎಲ್ಲ ಇದೆ. ಓಕೆ ಓನ್ಲಿ 20,000 ಗೆ ವೆಹಿಕಲ್ ಸಿಗ್ತಾ ಇದೆ. 20,000 ಗೆ ಜಸ್ಟ್ 20,000 ಸಿಗ್ತಾ ಸರ್ ಪಲ್ಸರ್. ವಾವ್ ಸರ್ 20,000 ಗಾಡಿಗಳಿಗೂ EMI ಇದೆಯಾ ಸರ್? 20,000 ಗೆ EMI ಇಲ್ಲ, 20,000 ಗೆ EMI ಇಲ್ಲ. ನಿಮ್ಮ ಹತ್ರ 20,000 ಇದೆ, 50,000 ವೆಹಿಕಲ್ ತಗೊಬೇಕಾದ್ರೆ ಜಸ್ಟ್ 20,000 80,000 ಡೌನ್ ಪೇಮೆಂಟ್ ಮಾಡಿ, ರಿಮೈನಿಂಗ್ ಏನಿದೆ ಅದು ಲೋನ್ EMI ಫೆಸಿಲಿಟಿ ಮಾಡ್ಕೊಡ್ತೀರಾ. ಓಕೆ ನೆಕ್ಸ್ಟ್ ಇನ್ನೊಂದು ಪಲ್ಸರ್ ಕೂಡ ಇದೆ. ನೆಕ್ಸ್ಟ್ ಇದು ಪಲ್ಸರ್ 150, ಓಕೆ ಇದು 45,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಆಗುತ್ತೆ. ಇದು ನೆಗೋಷಿಯಬಲ್ ಆಗುತ್ತಲ್ವಾ ಸರ್? ಇದು ಕೂಡ ಪಲ್ಸರ್. ಹೌದು ಪಲ್ಸರ್ 150 2015 ಮಾಡೆಲ್. 2015 ಮಾಡೆಲ್. ಇನ್ನೊಂದು ಇಲ್ಲಿ ಪ್ಯಾಷನ್ ಇದೆ ನೋಡಿ, ಪ್ಯಾಷನ್ ಪ್ರೋ, ಇದು 2015 ಮಾಡೆಲ್. ಇದು ಪ್ರೈಸ್ 42,000 ಹೇಳ್ತಾ ಇದೆ. ಇದು 42,000 ಹೇಳ್ತಿದ್ದೀರಾ ಸರ್? ಹೀರೋ ಅವ್ರದಲ್ವಾ? ಹೀರೋದು. ಇದು 60 ಮೈಲೇಜ್ ಬರುತ್ತೆ ನಿಮ್ಗೆ. ಇಲ್ಲೊಂದಿದೆ ನೋಡಿ ಹೋಂಡಾ ಲಿವೋ. ಹೋಂಡಾ ಲಿವೋ ಜಸ್ಟ್ ಶೈನ್ ನೆಕ್ಸ್ಟ್ ಜನರೇಷನ್ ಹೇಳ್ಬೋದು ಇದಕ್ಕೆ. ಓಕೆ ಇದು 2014 ಮಾಡೆಲ್, 54,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಮಾಡ್ತೀನಿ. ಇದು ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಮೈಲೇಜ್ ವೆಹಿಕಲ್ಸ್ ಇದೆಲ್ಲ ನಿಮ್ಗೆ ತೋರಿಸ್ತಾ ಇರೋದು ಮೈಲೇಜ್ ವೆಹಿಕಲ್ಸ್ ಮೀನ್ಸ್ ಇವಾಗ ಝೊಮ್ಯಾಟೊ ಆಗಿರ್ಲಿ ಯಾರಾದ್ರೂ ಹೌದು ಅವ್ರಿಗೆ ಅಂತ ಯೂಸ್ ಫೀಲ್ಡ್ ವರ್ಕ್ ಪರ್ಸನ್ ಯಾರು ಇದಾರೆ ಅವ್ರಿಗೋಸ್ಕರ ಒಳ್ಳೆ ವೆಹಿಕಲ್ಸ್ ಇದು. ಇಲ್ಲೊಂದಿದೆ ನೋಡಿ ಹೋಂಡಾ ಹಾರ್ನೆಟ್. ಹೋಂಡಾ ಹಾರ್ನೆಟ್. ಹೌದು ಹೋಂಡಾ ಹಾರ್ನೆಟ್. ಇದು 2017 ಮಾಡೆಲ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ಸ್ ಇದೆ. ಸೊ ಇದು ಪ್ರೈಸ್ 65,000 ಹೇಳ್ತಾ ಇದೀನಿ. 65,000 ಹೇಳ್ತಿದ್ದೀರಾ ಸರ್? ಇದು ಡಿಸ್ಕೌಂಟ್ ಆಗುತ್ತಲ್ವಾ ಸರ್? ಡಿಸ್ಕೌಂಟ್ ಆಗುತ್ತೆ, ಇದು ಕೂಡ ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್ ಆಗುತ್ತೆ ಸರ್ ನೆಕ್ಸ್ಟ್ ಎನ್ಫೀಲ್ಡ್. ನೆಕ್ಸ್ಟ್ ಇದೆ ನೋಡಿ ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್ ನಲ್ಲಿ ಇದು ಗನ್ ಮೆಟಲ್ ಗ್ರೇ ಇದೆ. ಈ ವೆಹಿಕಲ್ ಗೆ ತುಂಬಾ ಡಿಮ್ಯಾಂಡೆಡ್ ಇದೆ ಇದು. ಈಗ ತುಂಬಾ ಸುಮಾರು ಕಸ್ಟಮರ್ಸ್ ನಮ್ಗೆ ಇದ್ ಮಾಡ್ತಾರೆ ಇದು. ಸೊ ಇದು 2018 ಮಾಡೆಲ್, 21,000 ರೀಡಿಂಗ್, ಜೆನ್ಯೂನ್ ಡ್ರೈವ್ ಆಗಿರೋದು. ಓಕೆ ಪ್ರೈಸಿಂಗ್ ಏನು ಹೇಳ್ತಾ ಇದ್ದೀರಾ ಸರ್? ಇದು 1,85,000 ಹೇಳ್ತಾ ಇದ್ದೀನಿ. 1,85,000 ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ವಿತ್ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ಸ್. ಕಂಪ್ಲೀಟ್ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಇಲ್ಲಿ ಇದೆ ನೋಡಿ ಮರೂನ್ ಕಲರ್ ಕ್ಲಾಸಿಕ್ 350. ಓಕೆ ಇದು 2015 ಮಾಡೆಲ್. ಇದು ಸಿಂಗಲ್ ಓನರ್. ಪ್ರೈಸ್ 1,40,000 ಹೇಳ್ತಾ ಇದೀನಿ. 1,40,000 1,35,000 ಗೆ ಕೊಡ್ತೀನಿ. 1,35,000 ಕೊಡ್ತೀರಾ? ಡೈರೆಕ್ಟ್ ಡಿಸ್ಕೌಂಟ್. ನಮ್ಮ ಚಾನೆಲ್ ಇಂದ ಬಂದ್ರೆ ನಿಮ್ ಕಡೆಯಿಂದ ಇನ್ನೊಂದು ನಾನು ಹೇಳ್ದೆ ಅಲ್ಲ, ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಮಾಡಿಸ್ಕೊಡ್ತೀರಾ? ಒನ್ ಡೇ ಡೆಲಿವರಿ ಕೊಡ್ತೀರಲ್ವಾ ಸರ್ ಇದನ್ನ? ಡೆಲಿವರಿ ಕೊಡ್ತೀನಿ ನಾನು. ಒನ್ ಡೇ ಡೆಲಿವರಿ. ಒನ್ ಡೇ ಡೆಲಿವರಿ ಎಲ್ಲ ನಿಮ್ ಸಿಬಿಲ್ ಸ್ಕೋರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಆನ್ ಸ್ಪಾಟ್ ಡೆಲಿವರಿ ಕೊಡ್ತೀನಿ. ಆನ್ ಸ್ಪಾಟ್ ಡೆಲಿವರಿ ಕೊಡ್ತೀರಾ? ಓಕೆ ನೆಕ್ಸ್ಟ್ ಇದು KTM RC 390. ಓಕೆ 2017 ಮಾಡೆಲ್. 1,75,000. 1,75,000 ಆಗುತ್ತೆ ಸರ್ KTM RC 390. ಇದು ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ನಾನು ಇನ್ನೂ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನಿಮ್ಗೆ. ಇನ್ನೂ ಪ್ರೈಸಿಂಗ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ KTM Duke 200 ಇದೆ. Duke 200 2015 ಮಾಡೆಲ್. ಎಲ್ಲ ಕಂಪ್ನಿ ರೀಡಿಂಗು, ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಚೆಕ್ ಮಾಡಿಸ್ಕೊಬಹುದು. 22,000 ಕಿಲೋಮೀಟರ್ ಡ್ರೈವ್ ಆಗಿದೆ ವಿತ್ ಅಪ್ ಟು ಡೇಟ್ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ಸ್ ಇದೆ. ಸಿಂಗಲ್ ಓನರ್. ಪ್ರೈಸ್ 1,35,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ RS 200 ಇದೆ. ಪಲ್ಸರ್ RS 200 ಜಸ್ಟ್ 10 ಮಂತ್ಸ್ ಓಲ್ಡ್. ಇನ್ನು 1 ಇಯರ್ ಕಂಪ್ಲೀಟ್ ಆಗಿಲ್ಲ. ಇದು ಆಗಿಲ್ಲ. ಕಂಪ್ಲೀಟ್ ಟಾಪ್ ಎಂಡ್ ವರ್ಷನ್ ಇದು ವಿತ್ ABS, ಡ್ಯುಯಲ್ ಚಾನಲ್ ABS, ಡ್ಯುಯಲ್ ಡಿಸ್ಕ್ ಬ್ರೇಕ್ ಇದೆ. ಇನ್ನು 5 ಇಯರ್ಸ್ ಇನ್ಶೂರೆನ್ಸ್ ಬರುತ್ತೆ ನಿಮ್ಗೆ. ಸೊ ಪ್ರೈಸ್ 1,75,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇದು ಹಸ್ಕ್ವರ್ನ ಸ್ವಾಟ್ ಪ್ಲೇನ್. ಇದು ಜಪಾನ್ ಟೆಕ್ನಾಲಜಿ. ಇದು ಇಂಡಿಯಾನಲ್ಲಿ ಇದು KTM ಗೆ ಟೈ ಅಪ್ ಆಗಿದೆ. ಇದು ಹಸ್ಕ್ವರ್ನ 11,000 ಕಿಲೋಮೀಟರ್ ಡ್ರೈವ್ ಆಗಿದೆ. 2020 ಮಾಡೆಲ್. ಪ್ರೈಸ್ ಓನ್ಲಿ 1,55,000. ಜಸ್ಟ್ 1,55,000. ಸ್ಪೆಷಲ್ ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಇದೆ. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್. ಹೌದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ? ವೆರಿ ಶಾರ್ಟ್, ನೋಡಕ್ಕೆ ತುಂಬಾ ಕಂಫರ್ಟ್ ಇದೆ, ನೋಡ್ಸಕ್ಕೂ ಕಂಫರ್ಟ್ ಇದೆ. ಮೈಲೇಜು ಬರುತ್ತೆ ವೆಹಿಕಲ್. ಮೈಲೇಜ್ 20-25 ಬರುತ್ತೆ. ಹೌದು
ಸರ್ ಇದು ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಗಾಡಿ? 20 to 25 ಮೈಲೇಜ್ ಬರುತ್ತೆ. ಅಷ್ಟವರೆಗೂ ಬರುತ್ತೆ ಮೈಲೇಜ್? 20-25 ಮೈಲೇಜ್ ಬರುತ್ತೆ. 20-25 ಮೈಲೇಜ್ ಬರುತ್ತೆ ಈ ಗಾಡಿ. ಓಕೆ ಸರ್, ಇಲ್ಲಿ ಒಂದು ಇನ್ನೊಂದು ಗಾಡಿ ಇದೆ. ನೆಕ್ಸ್ಟ್ ಇದು ಹೀರೋ ಡ್ಯೂಯೆಟ್. ಓಕೆ, ಹೀರೋ ಡ್ಯೂಯೆಟ್ 2019 ಮಾಡೆಲ್, ಹಾ ಸಿಂಗಲ್ ಓನರ್. ಪ್ರೈಸಿಂಗ್ 54,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಮಾಡ್ಕೊಳ್ತೀರಾ? ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್. ಸರ್ ಇವಾಗ ಯಾವ ಗಾಡಿಗಳು ತೋರಿಸ್ತಾ ಇದೀರಾ ಸರ್? ಇವಾಗ ಹೋಂಡಾ ಯೂನಿಕಾರ್ನ್ ಇದೆ, 2021 ಮಾಡೆಲ್, ಸಿಂಗಲ್ ಓನರ್, 11,000 ಕಿಲೋಮೀಟರ್ ಡ್ರೈವ್ ಆಗಿದೆ, ಓಕೆ, ವಿತ್ ABS ವರ್ಷನ್. ಇದು ಪ್ರೈಸ್ 1,15,000 ಹೇಳ್ತಾ ಇದೀನಿ. ಬಟ್ ಶೋರೂಮ್ ಪ್ರೈಸ್ ನಿಮ್ಗೆ 155 ಇದೆ. ನಮ್ಮ ಹತ್ರ 1,15,000 ಹೇಳ್ತಾ ಇದೀನಿ. ಅದರಲ್ಲಿ ನಿಮ್ಗೆ ಪ್ರೈಸ್ ನೆಗೋಷಿಯಬಲ್ ಮಾಡ್ತೀರಾ? ಓಕೆ, ನೆಕ್ಸ್ಟ್ ಪ್ಯಾಷನ್ ಇದೆ, ಹೀರೋ ಪ್ಯಾಷನ್. ಅದು 2021 ಮಾಡೆಲ್, ಓನ್ಲಿ 70,000 ಹೇಳ್ತಾ ಇದೀನಿ ಮ್ಯಾಮ್. ನೆಗೋಷಿಯಬಲ್ ಆಗುತ್ತೆ, ಇನ್ನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನಿಮ್ಗೆ. ಜಸ್ಟ್ 70,000ಗೆ ನಿಮ್ಗೆ ಸಿಗ್ತಾ ಇದೆ ಗಾಡಿ. ಅಂಡ್ ನೆಕ್ಸ್ಟ್ ಇದು FZ ಇದೆ, FZ 2021 ಮಾಡೆಲ್, BS6 ಇಂಜಿನ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಡಾಕ್ಯುಮೆಂಟೇಶನ್ ಸಿಗುತ್ತೆ. ಪ್ರೈಸ್ ನಾನು 95,000 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇದು ಇಲ್ಲಿದೆ ನೋಡಿ, ಪಲ್ಸರ್ ಅಲ್ಲಿ ಮೈಲೇಜ್ ವೆಹಿಕಲ್ಸ್ ಬೇಕಂದ್ರೆ ನಿಮ್ಗೆ 125cc ಪಲ್ಸರ್ ಇದೆ, 150, 180, 200 ಆ ತರ ವೆಹಿಕಲ್ಸ್ ಇದೆ. ಬಟ್ ಇದು ನಿಮ್ಗೆ ಮೈಲೇಜ್ ವೆಹಿಕಲ್, ಮೈಲೇಜ್ ಕೊಡುತ್ತೆ 55 to, ಹೌದು, ಲುಕ್ ಮೈಲೇಜ್ ಎರಡು ಬರುತ್ತೆ ನಿಮ್ಗೆ. 55 to 60 ಮೈಲೇಜ್ ಬರುತ್ತೆ ನಿಮ್ಗೆ ಪರ್ ಲೀಟರ್. 2021 ಮಾಡೆಲ್, ಸಿಂಗಲ್ ಓನರ್. ಪ್ರೈಸ್ ಸಿಂಗಲ್ ಓನರ್, ಪ್ರೈಸ್ ನಿಮ್ಗೆ ಬರೀ 75,000 ಹೇಳ್ತಾ ಇದ್ದೀನಿ. ಓನ್ಲಿ 75,000. ನೆಗೋಷಿಯಬಲ್ ಆಗುತ್ತೆ, ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇದು NS 200 ಇದೆ, ವೈಟ್ ಕಲರ್. ಇದರಲ್ಲಿ ನಿಮ್ಗೆ ಕಲರ್ಸ್ ಅವೈಲೇಬಲ್ ಇದೆ. ಕಲರ್ಸ್ ಇದೆ, ಗ್ರೇ, ಬ್ಲಾಕ್ ಗ್ರೇ ಇದೆ, ಬ್ಲಾಕ್ ಕಲರ್ ಇದೆ, ರೆಡ್ ಇದೆ, ಬ್ಲೂ ಇದೆ. ಸೊ ಇದರಲ್ಲಿ ನಮ್ಮ ಹತ್ರ ಕಲರ್ಸ್ ಅವೈಲೇಬಲ್ ಇದೆ. ಗೋಡನ್ ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸ್ಟಾಕ್ಸ್ ನಿಮ್ಗೆ ಬರೀ ಡಿಸ್ಪ್ಲೇಗೆ ನಾನು ತೋರ್ಸಕ್ಕೆ ಇಷ್ಟು ವೆಹಿಕಲ್ ಇರೋದು. ಹೌದು, 2021 ಮಾಡೆಲ್, ಸಿಂಗಲ್ ಓನರ್, 11,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಇದು ಪ್ರೈಸ್ ನಿಮ್ಗೆ 1,40,000 ಹೇಳ್ತಾ ಇದೀನಿ. 1,40,000 ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್, ನೆಕ್ಸ್ಟ್ ಇಲ್ಲಿ ಇದೆ ನೋಡಿ, ಅಪಾಚಿ 200V, TVS ಅವ್ರದ್ದು. ಅಪಾಚಿ 200 ವಿತ್ ABS. ಅದು ವಿತ್ ABS ಇದೆಯಾ ಸರ್? ಅದು ಹೌದು. ಓಕೆ, ಇದು ಓನ್ಲಿ 80,000 ಹೇಳ್ತಾ ಇದೀನಿ. 2018 ಮಾಡೆಲ್, 2018 ಮಾಡೆಲ್, 80,000 ಹೇಳ್ತಾ ಇದೀನಿ. ನೆಗೋಷಿಯಬಲ್. ನೆಕ್ಸ್ಟ್ ಇದು FZ ಇದೆ, ಯಮಹಾದು FZ. ಇದು 2018 ಮಾಡೆಲ್. ನಿಮ್ಗೆ ನೀವು ಮಾರ್ಕೆಟ್ ಅಲ್ಲಿ ನೀವು ಎಲ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಅದ್ ನಿಮ್ಗೆ 75-80,000 ಇಂದ ಕಡಿಮೆ ಸಿಗಲ್ಲ. ಬಟ್ ನಮ್ಮ ಹತ್ರ ನಿಮ್ಗೆ 70,000 ಗೆ ಸಿಗ್ತಾ ಇದೆ. ಓನ್ಲಿ 70,000. ಹೌದು, FZ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ನಮ್ಮ ಹತ್ರ ಇದೆ. ವರ್ಷನ್ 1, ವರ್ಷನ್ 2, ವರ್ಷನ್ 3 ನಮ್ಮ ಹತ್ರ ಅವೈಲೇಬಲ್ ಇದೆ. ಇನ್ನೊಂದು FZ ಇದೆ, ಇದು 2009 ಮಾಡೆಲ್. ಬರೀ 35,000ಗೆ ನಿಮ್ಗೆ ವೆಹಿಕಲ್ ಸಿಗ್ತಾ ಇದೆ. ಇದು ಜಸ್ಟ್ 35,000ಗೆ FZ. ಮೈಲೇಜ್ ನಿಮ್ಗೆ 45 to 50 ಬರುತ್ತೆ, ಪಕ್ಕಾ ಬರುತ್ತೆ. ನಮ್ಮ ಹತ್ರ ಇದು 35 ನಾನು ಹೇಳ್ತಾ ಇದೀನಿ. ಬಟ್ ಇನ್ನು ನಿಮ್ಗೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಕಸ್ಟಮರ್ಸ್ ಬಂದ್ರೆ ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿದೆ ಯಮಹಾ ರೇ Z. ಇದು 2014 ಮಾಡೆಲ್, 45,000 ಹೇಳ್ತಾ ಇದೀನಿ. ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್. ಅಂಡ್ ನೆಕ್ಸ್ಟ್ ಇದು ಸ್ಕೂಟಿ ಪೆಪ್ ಇದೆ ನೋಡಿ, ಲೇಡೀಸ್ ಗೋಸ್ಕರ ಒಳ್ಳೆ ಮೈಲೇಜ್, ಕಂಫರ್ಟ್ ವೆಹಿಕಲ್, ಲೈಟ್ ವೆಯ್ಟ್. 2011 ಮಾಡೆಲ್, 28,000 ರೂಪಾಯಿಗೆ ಸಿಗ್ತಾ ಇದೆ. 28,000ಗೆ? ಹೌದು. ಮೀನ್ಸ್ ಇವಾಗ ಲೇಡೀಸ್ ಯಾರಾದ್ರೂ ಗಾಡಿ ಕಲಿಬೇಕಂದ್ರೆ ಬೆಸ್ಟ್ ವೆಹಿಕಲ್ ಅದು. ನನ್ನ ಪ್ರಕಾರ ಬೆಸ್ಟ್ ವೆಹಿಕಲ್ ಅದು. ಯಾಕಂದ್ರೆ ಲೈಟ್ ವೆಯ್ಟ್ ಇರುತ್ತೆ. ಲರ್ನಿಂಗ್ ಗೋಸ್ಕರ ಲೇಡೀಸ್ ಗೆ ತುಂಬಾ ಕಂಫರ್ಟ್ ವೆಹಿಕಲ್. ಲೇಡೀಸ್ ಅಂತ ಕಲಿಯೋರಿಗೆ ಹೊಸದಾಗಿ ಗಾಡಿ ಓಡಿಸ್ತಾರೆ, ಬೆಸ್ಟ್ ವೆಹಿಕಲ್ ಅದು. ಅಂಡ್ ನೆಕ್ಸ್ಟ್ ಇದು ಆಕ್ಸಸ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ, ಆಕ್ಸಸ್ ಅಲ್ಲಿ ಕಮ್ಮಿ ಪ್ರೈಸ್, ಸ್ಟಾರ್ಟಿಂಗ್ ಪ್ರೈಸ್ ಇದೆ ನೋಡಿ, ಜಸ್ಟ್ 25,000 ಗೆ ಇದೆ. ಜಸ್ಟ್ 25,000 ಆಕ್ಸಸ್ 2011 ಮಾಡೆಲ್, ಸಿಂಗಲ್ ಓನರ್. ಹೌದು. ಅಂಡ್ ನೆಕ್ಸ್ಟ್ ಇನ್ನೊಂದು ಆಕ್ಸಸ್ 2013 ಮಾಡೆಲ್. ಇದು ನಿಮ್ಗೆ 35,000 ಗೆ ಸಿಗ್ತಾ ಇದೆ. 35,000. ಹೌದು. ನೆಕ್ಸ್ಟ್ ಇಲ್ಲೊಂದು ಆಕ್ಸಸ್ ಇದೆ ನೋಡಿ, ವೈಟ್ ಕಲರ್, ಮಿಲ್ಕ್ ವೈಟ್, ಸಿಂಗಲ್ ಓನರ್. ನೀವು ಶೋರೂಮ್ ಅಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾರನ್ನ ನಿಮ್ಗೆ ರಿಜೆಕ್ಟ್ ಮಾಡ್ಬಿಟ್ರೆ ನೀವ್ ಏನ್ ಹೇಳ್ತೀರಾ ಅದು ಅಷ್ಟೊಂದು ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ವೆಹಿಕಲ್ ಬಗ್ಗೆ. ಸೊ ಇದು 2012 ಮಾಡೆಲ್,
ಓಕೆ ವಿತ್ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ಸ್ ಇದೆ, ಸಿಂಗಲ್ ಓನರ್, ಹಾ ಪ್ರೈಸ್ 36,000 ರೂಪಾಯಿ ಹೇಳ್ತಾ ಇದೀನಿ. 36,000 ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಸರ್ ಅಂಡ್ ನೆಕ್ಸ್ಟ್ ಇದು ಅಪ್ರೆಲಾ 2019 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಹಾ ಸಿಂಗಲ್ ಓನರ್. ಇದ್ರಲ್ಲಿ ನಿಮ್ಗೆ ಕಲರ್ಸ್ ಅವೈಲೇಬಲ್ ಇದೆ, ಬ್ಲಾಕ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ವೈಟ್ ಕಲರ್ ಇದೆ. ಓಕೆ ಇದರಲ್ಲಿ ಇನ್ನು ಕಲರ್ಸ್ ಅವೈಲೇಬಲ್ ಇದೆ. ಇದು ಪ್ರೈಸ್ ನಾನು 70,000 ಹೇಳ್ತಾ ಇದೀನಿ. 70,000 ಹೇಳ್ತಾ ಇದ್ದೀರಾ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಮಾಡ್ತೀರಾ ಸರ್. ನೆಕ್ಸ್ಟ್ ಇನ್ನೊಂದು ಗಾಡಿ ನೆಕ್ಸ್ಟ್ ನೋಡಿ, ಸ್ಕೂಟಿನಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಕೇಳಿದ್ರು ನೀವು. ಸ್ಕೂಟಿನಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಇದೊಂದಿದೆ, ಓಕೆ ಮಹೇಂದ್ರ ಡ್ಯೂರೋ 2012 ಮಾಡಲ್, ಓಕೆ 25,000 ಗೆ ಸಿಗ್ತಾ ಇದೆ. ಜಸ್ಟ್ 25,000 ಗೆ ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ. ಹೆಚ್ಚು ಕಮ್ಮಿ. ಇದು ಲೇಡೀಸ್ ಆಗುತ್ತಲ್ವಾ ಸರ್, ಲರ್ನಿಂಗ್ ಅವ್ರಿಗೂ? ಹಾ ಲರ್ನಿಂಗ್ ಗೋಸ್ಕರ ಒಳ್ಳೆ ವೆಹಿಕಲ್, ಒಳ್ಳೆ ವೆಹಿಕಲ್, ಓಕೆ ಒಳ್ಳೆ ವೆಹಿಕಲ್. ಸ್ವಲ್ಪ ಹೈಟ್ ಪರ್ಸನಾಲಿಟಿಗೆ ಅವ್ರಿಗೆ ಸ್ವಲ್ಪ ಕಂಫರ್ಟ್ ಇದೆ. ಕಂಫರ್ಟ್ ಇರುತ್ತೆ ಇದು ಗಾಡಿ. ಇದರಲ್ಲಿ ನಿಮ್ಗೆ ಬ್ಯಾಕ್ ಪೇನ್ಸ್ ಆ ತರ ಏನು ಇಶ್ಯೂ ಬರೋದಿಲ್ಲ. ಹಾಗಾದ್ರೆ ಇವಾಗ ಇಲ್ಲಿ ಜಸ್ಟ್ ಇವಾಗ ಸ್ಯಾಂಪಲ್ ಗಾಡಿಗಳನ್ನು ತೋರಿಸಿದ್ರೆ, ಹೌದು. ಇನ್ನು ನಿಮ್ ಶೋರೂಮ್ ಬಂದ್ರೆ ಇನ್ನು ತುಂಬಾ ಇನ್ನು ವೆಹಿಕಲ್ಸ್ ಇದೆ ನಮ್ಮ ಹತ್ರ ಅವೈಲೇಬಲ್. ಸರ್ ಇವಾಗ ಇನ್ನೊಂದು ಗಾಡಿ ತೋರಿಸ್ತಾ ಇದ್ರೆ, 2 ಗಾಡಿ ಇವಾಗ ಹೊಸ ಸ್ಟಾಕ್ ಬಂದಿದೆ, ತೋರಿಸಬಹುದು. ಹಾರ್ನೆಟ್ ಅಲ್ಲಿ ಒಂದ್ ಕಲರ್ ನಾನು ತೋರಿಸಿದೆ, ಇಲ್ಲೊಂದು ಆರೆಂಜ್ ಕಲರ್ ಒಂದ್ ಬಂದಿದೆ. 2017 ಮಾಡಲ್, 68,000 ಹೇಳ್ತಾ ಇದ್ದೀನಿ. 68,000 ನೆಗೋಷಿಯಬಲ್ ಆಗತ್ತೆ. ಇದು ನೆಗೋಷಿಯಬಲ್. ಹೋಂಡಾ ಅವ್ರದಲ್ವಾ? ಹೋಂಡಾದು ಹಾರ್ನೆಟ್ ಹಾರ್ನೆಟ್ BS4 ಇಂಜಿನ್. ಇಲ್ಲೊಂದಿದೆ ನೋಡಿ, ಲೋ ಬಜೆಟ್ ಅಲ್ಲಿ ವೆಹಿಕಲ್ ಬೇಕಂದ್ರೆ ಇಲ್ಲೊಂದಿದೆ, ಮ್ಯಾಸ್ಟ್ರೋ, ಹೋಂಡಾ ಮ್ಯಾಸ್ಟ್ರೋ. ಇದು ಜಸ್ಟ್ 30,000 ಗೆ ಸಿಗ್ತಾ ಇದೆ. 30,000 ಓನ್ಲಿ 30,000. ಸರ್ ಇನ್ನು ನೆಗೋಷಿಯಬಲ್ ಮಾಡ್ತಿರಲ್ವಾ? ಇನ್ನು ನೆಗೋಷಿಯಬಲ್ ಆಗತ್ತೆ. ಈ ಗಾಡಿನೂ ಕೂಡ 30,000 ಹೇಳ್ತಾ ಇದಾರೆ ನೋಡಿ ಫ್ರೆಂಡ್ಸ್. ಇದನ್ನು ಇನ್ನು ನೆಗೋಷಿಯಬಲ್ ಕೂಡ ಆಗುತ್ತೆ. ಇನ್ನೊಂದು TVS ಗಾಡಿ ಇನ್ನೊಂದು ಕೂಡ ಇದೆ. ಇಲ್ಲೊಂದು ಬಂದಿದೆ ನೋಡಿ, 2014 ಮಾಡಲ್, ಓಕೆ ಸ್ಕೂಟಿ ಪೆಪ್. ಸ್ಕೂಟಿ ಪೆಪ್ ಕಲರ್ ನೋಡ್ಕೊಳ್ಳಿ, ಕಲರ್ಸ್ ನೋಡಿ, ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ವೈಟ್ ಪ್ಲಸ್ ಪಿಂಕ್ ಕಲರ್. ಸೊ ಇದು ಸಿಂಗಲ್ ಓನರ್, 2014 ಮಾಡಲ್, 38,000 ಹೇಳ್ತಾ ಇದೀವಿ. 38,000 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ.